Hello everyone, good morning, welcome back to my channel. ಇವತ್ತು ಸೋಯಾ ಬೀನ್ಸ್ ಪಲಾವ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಂದರೆ ತುಪ್ಪ, ಗರಂ ಮಸಾಲದಲ್ಲಿ ಚಕ್ಕೆ, ಲವಂಗ, ಯಾಲಕ್ಕಿ, ಸ್ಟಾರ್ ಫ್ಲೋ ಮತ್ತು ಬಿರಿಯಾನಿ ಎಲೆ, ಕಲ್ಪಾಸಿ ಮತ್ತು ಮೆಣಸಿನ್ಕಾಯಿ, ಟೊಮ್ಯಾಟೊ, ಈರುಳ್ಳಿ, ಸೋಯಾ ಬೀನ್ಸು, ಕರ್ಡು, ಕೊತ್ತಂಬರಿ ಸೊಪ್ಪು, ಪುದೀನ, ಉಪ್ಪು, ಒಂದು ಆಲೂಗಡ್ಡೆ ಮತ್ತು ಕುಕ್ಕಿಂಗ್ ಆಯಿಲ್. ನಾಲ್ಕು ಜನಕ್ಕಾಗೋಷ್ಟು ಕ್ವಾಂಟಿಟಿ ಅಕ್ಕಿ. ಈಗ ಈ ತರಕಾರಿ ಎಲ್ಲನೂ ಕಟ್ ಮಾಡಿಕೊಂಡು ರೆಡಿಯಾಗಿ ಇಟ್ಕೊಳ್ಳೋಣ ಬನ್ನಿ. ಈ ಥರ ತರಕಾರಿ ಎಲ್ಲನೂ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಟೊಮ್ಯಾಟೊನ ಈ ಥರ ಉದ್ದುದ್ದ ಕಟ್ ಮಾಡ್ಕೊಳ್ಳಿ. ಆನಿಯನ್ನು ಅದೇ ಥರ ಸಣ್ಣದಾಗಿ ಉದ್ದುದ್ದ ಕಟ್ ಮಾಡ್ಕೊಳ್ಳಿ. ಹಲೋ ಫ್ರೆಂಡ್ಸ್, ಈಗ ಸೋಯಾಬೀನ್ಸ್ನ ಬಿಸಿನೀರಲ್ಲಿ ಸ್ವಲ್ಪ ಈ ಥರ ನೆನೆಸಿಟ್ಕೊಳ್ಳಿ. ಯಾಕಂದರೆ ಒಂದು ಸ್ವಲ್ಪ ಹಾರ್ಡ್ ಇರುತ್ತಲ್ಲ, ಸಾಫ್ಟ್ನೆಸ್ ಆಗುತ್ತೆ. ಇವಾಗ ತರಕಾರಿ ಟೊಮ್ಯಾಟೊ, ಆಲೂಗಡ್ಡೆನೆಲ್ಲ ಕಟ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಬನ್ನಿ ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ಈಗ ಬನ್ನಿ ಫ್ರೆಂಡ್ಸ್, ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ಗ್ಯಾಸ್ ಹಚ್ತಾ ಇದ್ದೀನಿ. ಕುಕ್ಕರಲ್ಲಿ ಬೇಗ ಆಗುತ್ತೆ, ಅದಕ್ಕೆ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಯಾಕಂದರೆ ಬೆಳಗ್ಗೆ ಹೊತ್ತು ಯಾರಿಗೂ ಟೈಮ್ ಇರಲ್ವಲ್ಲ, ಒಂದು ಸ್ವಲ್ಪ ಟೈಮ್ ಉಳೀಲಿ ಅಂತೇಳಿ ಕುಕ್ಕರಲ್ಲಿ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಒಂದು 100 ml ಅಷ್ಟು. ಈಗ ತುಪ್ಪ ಹಾಕ್ತಾಯಿದ್ದೀನಿ. ಎಣ್ಣೆ ಹೀಟ್ ಆಗಿದೆ. ಮಸಾಲ ಆ್ಯಡ್ ಮಾಡೋಣ. ಕಡೆ ಮಸಾಲ 2 ಸ್ಟಾರ್ ಫ್ಲೋ, ಕಲ್ಪಾಸಿ, ಚಕ್ಕೆ, ಲವಂಗ ಮತ್ತು ಇದೆಲ್ಲನ ಹಾಕಿ ಆ್ಯಡ್ ಮಾಡಿದ್ದೀನಿ. ಎಣ್ಣೆ ಬಿಸಿಯಾಗಿದೆ, ಮಸಾಲ ಎಲ್ಲ ಬಿಸಿ ಆಗ್ತಾಯಿದೆ. ಆನಿಯನ್ ಹಾಕ್ತಾಯಿದ್ದೀನಿ. ಬ್ರೌನ್ ಆಗಬಾರ್ದು, ಮೀಡಿಯಮ್ ಆಗಿರಲಿ, ಒಂದು ಸ್ವಲ್ಪ ಪಿಂಕ್ ಶೇಡಲ್ಲಿ ಇರಲಿ. ಆಗ ನಿಮಗೆ ಒಂದು ವೈಟ್ ಪಲಾವ್ ಥರನೇ ಇರುತ್ತೆ. ಆಗ ನೀವು ಶುಂಠಿ ಬೆಳ್ಳುಳ್ಳಿ ಎಳ್ಳಿರಲಿಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನಷ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಾಯ್ಲ್ ಆಗಲಿ. ಹಸಿ ವಾಸನೆ ಹೋಗೋವರೆಗೂ ಕುಕ್ ಮಾಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬಾಯ್ಲ್ ಆಗಿದೆ. ಈಗ ಟೊಮ್ಯಾಟೊ ಸ್ವಲ್ಪ, ಈಗ ಮೆಂಟು ಮತ್ತು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡೋಣ. ಅದು ಕುಕ್ ಆಗಲಿ. ಈಗ ಆಲೂಗಡ್ಡೆನ ಆ್ಯಡ್ ಮಾಡೋಣ. ಅದರಲ್ಲಿ ಕುಕ್ ಆಗಲಿ, ಮಿಕ್ಸ್ ಮಾಡಿ. ಮೊಸರು ಆ್ಯಡ್ ಮಾಡೋಣ. ಮೊಸರು ಬಂದು ಆಲೂಗಡ್ಡೆ ಮತ್ತು ಸೋಯಾಬೀನ್ಸ್ನ ಸಾಫ್ಟ್ ಮಾಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ.
ಆಗಲಿ. ಇದೊಂದು 2 ಮಿನಿಟ್ಸು ಚೆನ್ನಾಗಿ ಬಾಯ್ಲ್ ಆಗಲಿ. ಇವಾಗ ಸೋಯಾಬೀನ್ಸ್ನ ಆ್ಯಡ್ ಮಾಡೋಣ. ಈಗ ಸೋಯಾಬೀನ್ಸ್ ಹಾಕಿದ್ದೀವಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಕುದಿಯೋಷ್ಟೊತ್ತಿಗೆ ಅಕ್ಕಿನ ತೊಳೆದು ಕ್ಲೀನ್ ಮಾಡಿ ಇಟ್ಕೊಳ್ಳೋಣ. ಎಷ್ಟು ತೊಗೊಂಡಿರ್ತೀರೋ ಅದಕ್ಕೆ 2ರಷ್ಟು. 1 ಗ್ಲಾಸ್ ಅಕ್ಕಿ ತೊಗೊಂಡಿರಿದ್ರೆ 2 ಗ್ಲಾಸಷ್ಟು ನೀರು ಹಾಕಬೇಕು. ಇವಾಗ ನಾನು ಒಂದು ಚೊಂಬಷ್ಟು ಅಕ್ಕಿ ತೊಗೊಂಡಿದ್ದೀನಿ. 2 ಚೊಂಬು ನೀರು ಹಾಕಿ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಈ ವಾಟ್ರ್ ಆ್ಯಡ್ ಮಾಡಿದ್ದೀನಲ್ಲ, ಒಂದು ಸ್ವಲ್ಪ ಕುದೀಲಿ ಚೆನ್ನಾಗಿ. ಕುದ್ದಾದ್ಮೇಲೆ ಅಕ್ಕಿನ ಹಾಕಿ ಒಂದು ಸಲ ಕಲಸಿಟ್ಟು ಈಗ ಬನ್ನಿ ಫ್ರೆಂಡ್ಸ್, ಅಕ್ಕಿ ಆ್ಯಡ್ ಮಾಡೋಣ. ಮಾಡಿಬಿಟ್ಟು ಎರಡು ಸೀಟಿ ಬರೋಷ್ಟು ಮುಚ್ಚಳ ಹಾಕಿ ಮುಚ್ಚಿಡಿ. ಬಂದಾದ್ಮೇಲೆ ಓಪನ್ ಮಾಡಿ. 2 ವಿಸಿಲ್ ಆದಮೇಲೆ ಓಪನ್ ಮಾಡಿ ನೋಡೋಣ ಹೇಗೆ ಬಂದಿರುತ್ತಂತ. ಗೈಸ್, 2 ವಿಸಿಲ್ ಬಂದು ಎಲ್ಲ ಇಟ್ಟಿದ್ದೀನಿ. ಇವಾಗ ಓಪನ್ ಮಾಡಿ ನೋಡೋಣ. ಬನ್ನಿ. ಹೋಯ್ 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 ನೋಡಿ ಹೆಂಗಿದೆ ಅಂತ. ಸೋಯಾಬೀನ್ಸ್ ವೈಟ್ ಪಲಾವ್. ಅರೆ ರೈಸ್ ನೋಡಿ ಹೆಂಗೆ ಕುಕ್ ಆಗಿದೆ ಅಂತ. ಸೂಪರಾಗಿದೆ ಕಲರು ಮತ್ತು ನೋಡಿ ಸ್ಟ್ರಕ್ಚರು. ಸೂಪರಾಗಿದೆ. ಇದೇ ಥರ ಮಾಡಬೇಕಂದ್ರೆ ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಟೇಸ್ಟು ಮತ್ತು ಪ್ರೋಟೀನ್ ಇರೋ ಫುಡ್ಡು. ದಯವಿಟ್ಟು ಇದೇ ಥರ ಟ್ರೈ ಮಾಡಿ ನೋಡಿ. ರೈಸ್ ಇವಾಗ ಆದಮೇಲೆ ಹಿಂಗಿದೆ. Thanks for watching. Please subscribe our channel. Please like, share and comment. ಮತ್ತೆ ನೆಕ್ಸ್ಟ್ ನಿಮ್ಗೆ ಯಾವುದೇ